ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ನಂಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾನೆ. ಏನಕ್ಕಂದರೆ ಸುಮ್ಮನೆ ಬಂದಿದ್ದೀನಿ. ಸೊ ಏನಂದರೆ ನಮ್ಮದು ಒಂದು ಹಬ್ಬ ಮಾಡ್ತೀವಿ ನಾವು, ಭೂಮಿ ಹುಣ್ಣಿಮೆ ಅಥವಾ ಹುಣ್ಣಿಮೆ. ಸೊ ಅದನ್ನು ಯಾವ ಥರ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಯಾಕಂದರೆ ಇದು ಮಲೆನಾಡಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಮಾಡೋದು. ಅಂದರೆ ಈಗ ಬಸ್ರಿಯವರಿಗೆ ಬಯಕೆ ಮಾಡ್ತಾರಲ್ಲ, ಆ ಥರ ಒಂದು ಪೂಜೆ ನಾವು ಹೊಲಕ್ಕೆ ಮಾಡ್ತೀವಿ. ಸೊ ಏನೇನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ನಾಳೆ ಎಲ್ಲರ ಹಬ್ಬ ಐತಿ, ಬನ್ನಿ. ಏನಬ್ಬ? ಗದ್ದೆಲಿ ಉಣ್ಣ ಹಬ್ಬ. ಗದ್ದೆಲಿ ಉಣ್ಣ ಹಬ್ಬ. ಯಾಕಂದರೆ ನಾವು ಪೂಜೆ ಮಾಡಿಬಿಟ್ಟು ಗದ್ದೆಯಲ್ಲಿ ಊಟ ಮಾಡ್ತೀವಿ, ಅದಕ್ಕೆ. ಹಾಗೆ ಇದು ಭೂಮಣ್ಣಿ ಬುಟ್ಟಿ ಅಂತ ಕರಿತೀವಿ, ಬೇರೆಯವರು ಏನು ಕರೀತಾರೆ ಗೊತ್ತಿಲ್ಲ. ಇದು ಬಂದು ನಾಳೆ ನಾವು ಏನೇನು ಅಡುಗೆ ಮಾಡಿರ್ತೀವಿ ಅಲ್ವಾ, ಅದನ್ನೆಲ್ಲ ಇದರಲ್ಲಿ ತುಂಬಿಕೊಂಡು ಗದ್ದೆಗೆ ತಗೊಂಡು ಹೋಗಬೇಕು. ಇದನ್ನು ಕೆಮ್ಮಣ್ಣಲ್ಲಿ ಬೆಳೆದ್ಬಿಟ್ಟು ಆಮೇಲೆ ಇದು ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು, ಬಿಡಿಸಿರೋದು. ಇದು ನಮ್ಮಮ್ಮ ಮಾಡಿರೋದು. ಚಿಕ್ಕವಳಿದ್ದಾಗ ನನಗೆ ಈ ಬುಟ್ಟಿ ಕೊಡ್ತಾಯಿದ್ರು, ಅಮ್ಮ ಇದನ್ನು ಮಾಡ್ತಾಯಿದ್ರು. ಆಮೇಲೆ ಹಾಗೆ ಇದನ್ನು ಯಾವಾಗಿಂದ ಬಿಡಿಸ್ಬೇಕು ಅಂದರೆ ವಿಜಯದಶಮಿ ಹಬ್ಬ ಮುಗಿಯುತ್ತಲ್ಲ, ಅಂದರೆ ದಸರಾ ನಾವು ಲಾಸ್ಟಲ್ಲಿ ಮಾಡಿ ಮುಗಿಸ್ತೀವಿ ಅಲ್ಲ, ಆ ಹಬ್ಬ ಬರುತ್ತಲ್ಲ, ಆ ಹಬ್ಬದ ದಿನದಿಂದ ಈ ಹಬ್ಬದೊಳಗೆ ಇದನ್ನು ಬಿಡಿಸಿ ಮುಗಿಸ್ಬೇಕು. ಇದ್ರ ಬಗ್ಗೆ ಈಗ ನಮ್ಮಮ್ಮ ಹೇಳ್ತಾರೆ, ಗೈಸ್ ಕೇಳಿಸ್ಕೊಳ್ಳಿ. ಇದು ಬಲೀಂದ್ರ ಅಂತ, ಇದನ್ನು ಈ ಬುಟ್ಟಿಗೆ ಬಿಡಿಸ್ಲೇಬೇಕು. ಇದು ಸೀತೆ ಸೆರಗು ಅಂತ, ಇದನ್ನು ಕಡ್ಡಾಯವಾಗಿ ಬಿಡಿಸ್ಲೇಬೇಕು. ಇಲ್ಲಿ ಇದೆಲ್ಲ ಸಣ್ಣ ಸಣ್ಣಗೆ ಬಿಡಿಸ್ಬೇಕು. ಇದು ಮನೆ, ಇಲ್ಲಿ ಒಂದು ಊಟ, ಕಾಗಿಗೆ ಊಟ, ಏನು ನಮ್ಗೆ ಅನ್ಸಿದ್ರೆ ಆಯಿತು ಗೈಸ್, ಅಷ್ಟೇ. ಇದನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣ ಬಿಡಿಸ್ತಾ ಇದ್ದ ಜಾಸ್ತಿ, ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ, ಅದಕ್ಕೆ. ಎಸ್, ಇದೆರಡು ಆಯಿತು. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಆಲ್ಮೋಸ್ಟ್ ತರಕಾರಿಗಳೆಲ್ಲ ನಾನು ಕಟ್ ಮಾಡಿ ಆಯಿತು. ಅಂದರೆ ಇದರಲ್ಲಿ 5 ಥರದ ಪಲ್ಯ ಮಾಡಬೇಕು. ಪಲ್ಯ ಮಾಡಬೇಕು, ನಾವು ಪಲ್ಯ ಅಂತೀವಿ. 5 ಆದರೂ ಆಗಿರ್ಬೋದು, ಅಥವಾ 9, 3 ಆ ಥರ ಎಷ್ಟಾದ್ರೂ, ಬಟ್ ಬೆಸ ಸಂಖ್ಯೆಯಲ್ಲಿ, ಅಂದರೆ ಅದೇ 1, 3, 5, 9 ಆ ಥರ ಅಷ್ಟರಲ್ಲಿ ಮಾಡಬೇಕಾಗುತ್ತೆ ಪಲ್ಯನ. ಅದಾದಮೇಲೆ ಇದು ಕೆಸುವಿನ ದಂಟು, ಮಲೆನಾಡೋರಿಗೆ ಗೊತ್ತಿರುತ್ತೆ. ಕೆಸುವಲ್ಲಿ ಇದರಲ್ಲಿ ನಾವು ಕಡುಬು ಮಾಡ್ತೀವಿ. ಅಕ್ಕಿ ಮತ್ತು ಇದನ್ನು ಮಿಕ್ಸ್ ಮಾಡಿ ಕಡುಬು ಮಾಡ್ತೀವಿ, ಅದನ್ನು ತೋರಿಸ್ತೀನಿ ಆಮೇಲೆ. ಇದು ಬಂದು ನಾವು ಇದನ್ನು ಸಾಕು ಸೊಪ್ಪು ಅಂತ ಕರಿತೀವಿ. ಸಾಕು ಸೊಪ್ಪು ಅಂದರೆ ಎಲ್ಲ ಗಿಡದಲ್ಲೂ, ಎಲ್ಲ ತರಕಾರಿದಲ್ಲೂ ಏನು ಎಲೆ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ತಂದು ಕಟ್ ಮಾಡ್ತೀವಿ. ಇದರಲ್ಲಿ ಮಿಕ್ಸ್ ಮಾಡಬಾರ್ದು ಕೆಲವೊಂದು ಜಾತಿಯ ಗಿಡಗಳದ್ದು ಎಲೆನ. ಯಾಕಂತಂದರೆ ಈಗ ಬಸ್ರಿ ಅವ್ರು ಏನೇನೋ ತಿನ್ನಬಾರ್ದಲ್ವಾ, ಈಗ ನಂಜಾಗುತ್ತೆ ಅಂತ. ಈಗ ಬದನೆಕಾಯಿ ತಿನ್ನಲ್ಲ ಅಲ್ವಾ, ಹಾಗೆ ಇದರಲ್ಲಿ ಬದನೆಕಾಯ್ದು ಎಲೆನ ಮಿಕ್ಸ್ ಮಾಡಲ್ಲ. ಗೊತ್ತಾಯ್ತು ಅನ್ಕೊತೀನಿ. ಎಸ್, ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಎಸ್, ಇದು ಇದರಲ್ಲಿ ಮೇಯ್ನಾಗಿ ಮಾಡ್ತಾರೆ ಇದನ್ನು. ಆಮೇಲೆ ಅದನ್ನು ಮಾರ್ನಿಂಗ್ ತೋರಿಸ್ತೀನಿ ನಾನು, ಏನಕ್ಕೆ ಇದನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಅಮಟೆಕಾಯಿ ಅಂತ, ಇದರದ್ದು ಗೊಜ್ಜು ಮಾಡ್ತೀವಿ ನಾವು. ಗೊಜ್ಜು ಅದೇನಂತಾರೆ, ಲೈಕ್ ಸ್ವೀಟಾಗಿರುತ್ತೆ. ಸ್ವೀಟ್ ಮಾಡ್ಬೋದು, ಖಾರನೂ ಮಾಡ್ಬೋದು, ಬಟ್ ಸ್ವೀಟಾಗಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ನಂಗೆ ತುಂಬ ಇಷ್ಟ. ಅಂದರೆ ಇದರಲ್ಲಿ ಸದ್ಯಕ್ಕೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ವಿ, ಅದನ್ನು ಸಪ್ರೇಟಾಗಿ ಕೂಡ ಮಾಡ್ತೀವಿ. ಎಸ್, ಸದ್ಯಕ್ಕೆ ಇಷ್ಟು. ಆಮೇಲೆ ಇದು ಕರಿಬೇವು, ಏನಂತಾರೆ, ಕರಿಬೇವು ತಾನೆ ಅನ್ನೋದು ಎಲ್ಲ ಕಡೆನೂ. ಇದು ಕರಿಬೇವು. ಅಲ್ಲಿ ಎಲ್ಲ ಈಗ ಸಿಟಿಯಲ್ಲೆಲ್ಲ ಕಟ್ಟಿಗೆ ಎಷ್ಟು ಅಂತ ಸಿಗ್ತದೆ. ನಮ್ಮ ಮನೇಲಿ ನೋಡಿ, ಮರದಿಂದ ಹೋಗ್ಬಿಟ್ಟು ಫುಲ್ ಕಿತ್ಕೊಂಬಂದಿರೋದು ಇಷ್ಟು. ಇದು ಸಾಕು ಸೊಪ್ಪೆಲ್ಲ ಮಾಡಬೇಕಲ್ಲ, ಸಾಕು ಸೊಪ್ಪೆಲ್ಲ ತಗೊಂಡು ಕೊಯ್ಯೋದು ಅದೆಲ್ಲ ಸ್ನಾನ ಮಾಡಿಕೊಂಡೇ ಮಾಡಬೇಕು. ಮತ್ತು ಇವಾಗ ಸ್ವಲ್ಪ ನೈಟು ತುಂಬ ಟೈಮ್ ತನಕ
ನಮ್ಮ ಮನೇಲಿ ನಂಗೆ ವೀಡಿಯೋ ಮಾಡೋಕ್ಕೇನೆ ಬಿಡಲ್ಲ ಅಂತಾರೆ. ಈಗ ಅದು ಏನಂದರೆ ನೈಟು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಮತ್ತೆ ಒಂದು 2-3 ಅವರ್ ಮಲಗಿಬಿಟ್ಟು ಮತ್ತೆ ಎದ್ದು ಮತ್ತೆ ಅಡುಗೆ ಮಾಡಿ ಬೆಳಗ್ಗೆ ತುಂಬ ಬೇಗನೆ ಹೋಗಿ ಪೂಜೆ ಮಾಡಬೇಕು. ಸೊ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಸಲ ಸ್ನಾನ ಮಾಡಿ ಮತ್ತೆ ಅಡುಗೆ ಮಾಡಬೇಕು. ಕೆಳಗಿದ್ರೆ ಮಾಡೋಕ್ಕೆ ಬಿಡಲ್ಲ ಅಂತ ಮೇಲೆ ಬಂದೀವಿ, ಬಟ್ ಮೇಲೇನು ಬಿಡ್ತಾ ಇಲ್ಲ. ಈಗ ತುಂಬ ಕೆಲಸ ಇದೆ, ಅದಕ್ಕೆ ಕರೆಯೋದು. ಈಗ ಒಂದು ಸೌಂಡ್ ಕೇಳಿಸ್ತಾ ಇದೆಯಾ? ಮಲ್ನಾಡಲ್ಲಿ ಈ ಸೌಂಡ್ ತುಂಬ ಕಾಮನ್. ಮಿಕ್ಸಿ ಸೌಂಡ್. ಇವಾಗ ನಾನು ಬಸ್ಸಿ ಗುಡಿಸಿ ಎಲ್ಲ ಮಾಡಿ ಬಂದೆ. ಮತ್ತೆ ಈಗಂದರೆ ಇವಾಗ ಅಡುಗೆ ಮಾಡ್ತೀವಲ್ಲ, ಸೊ ಮತ್ತೆ ಮಾರ್ನಿಂಗ್ ಮಾಡಬೇಕು, ಯಾಕಂದರೆ ಮತ್ತೆ ಅಡುಗೆ ಮಾಡ್ತೀವಲ್ಲ, ಅದಕ್ಕೆ 2 ಟೈಮ್ಸ್ ಮಾಡಬೇಕು ಅಲ್ವಾ ಬಂಗಾರಿ? ನೀನೇನು ಕೆಲಸ ಮಾಡ್ತೀಯಾ? ನೀನು ನೆಕ್ಕು ಬಂದ್ಬಿಟ್ರು ಖುಷಿ ಮಾಡಿ. ಏನು ನೀನೇನು ಕೆಲಸ ಮಾಡ್ತೀಯಾ? ಬಾ. ಏನು ಮಾಡಲ್ಲ ಅವನು, ಏನಂದ್ರೆ ಏನು ಮಾಡಲ್ಲ. ಕಷ್ಟನೇ ಬಾಳ ಕಟ್ಟಿಲ್ಲ. ಏನು ಮಣ್ಣಲ್ಲಿ ಮಾಡ್ಕೊಂಡೆ ಅಲ್ಲೋಗಿದೆ ಅದು ಬೇಡ ಅಲ್ಲೋಗಿದೆ ಒಂಥರ ಸ್ವೀಟ್ ಮಾಡಬೇಕು. ಸೊ ನಾವು ಇವತ್ತು ಚರೋಟಿ ಅಂತ ಕರಿತೀವಿ ನಾವು ಇದನ್ನು ಮಾಡಿದ್ವಿ. ಈ ಥರ ಇರುತ್ತೆ. ಇದು ವೈಟ್ ಕಲರ್ ಇರೋದು ಶುಗರ್ದು ಪೌಡರ್. ಈಗ ಎದ್ದು ಸ್ನಾನ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೈಟ್ ನಾನು ಬೇಗ ಮಲ್ಕೊಂಡ್ಬಿಟ್ಟೆ. ಅಮ್ಮ ಒಂದು 3:40 ಹಾಗೇನ ಮಲ್ಕೊಂಡು ಮತ್ತೆ ನನ್ನ ಜೊತೆ 4:30ಗೆ ಮತ್ತೆ ಎದ್ದರು. ಇವಾಗ ನಾನು ಅಮ್ಮ ಸೇರಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಅಡುಗೆ ಆಗಿದೆ. ಸೊ ಇದನ್ನು ಬುಟ್ಟಿಗೆ ತುಂಬಬೇಕು ಎಲ್ಲ ಅಡುಗೆನೂ. ಇವಾಗ ಎಲ್ಲ ತುಂಬಿ ಆದಮೇಲೆ ತೋರಿಸ್ತೀನಿ. ಹೀಗೆ ಬುಟ್ಟಿ ತಗೊಂಡು ಓಹೋ ಹಾಂ ಹಿಂಗೆ ತಗೊಂಡು ತಲೆ ಮೇಲೆ ಇಟ್ಕೊಬೇಕು. ಅವನು ಇಟ್ಕೊತ ಇಲ್ಲ ಅಷ್ಟೇ. ಹೌದು, ಬನ್ನಿ. ನಿನ್ನೆನೇ ಬಂದು ಇದೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿರ್ತಾರೆ. ಈ ಥರ ಇವರು ಪೂಜೆ ಮಾಡೋದಕ್ಕೆ ಬಂದಿದ್ದಾರೆ. ಆಮೇಲೆ ಕಾಗಿನ ಕರಿಯೋದು ಇಲ್ಲಿ, ಅದು ಹೇಳ್ತಿದ್ದೀನಿ ಇರು. ಕಾಗಿನ ಕರಿಬೇಕು. ಆದರೆ ಇವತ್ತಿನ ಹಬ್ಬದ ದಿನ ಗುಳಿಯೋ ಬಾಬಾ ಅಂತ ಕರೀದು, ಗುಳಿಯೋ ಅಂತ ಕರೀದು. ಈ ಹಬ್ಬನ ಏನಕ್ಕೆ ಮಾಡ್ತಾರೆ ಅಂದರೆ, ಇವಾಗ ನೋಡಿ ಇದರಲ್ಲಿ ಇದು ಭತ್ತದ ಸಸಿ ಅಲ್ವಾ, ಇದರಲ್ಲಿ ಇನ್ನೂ ಬರಬೇಕಷ್ಟೆ, ಇನ್ನೂ ತುಂಬಿದೆ ಅಂತ. ಅಂದರೆ ಈ ಟೈಮಲ್ಲಿ ತುಂಬುತ್ತೆ, ಇದನ್ನು ಬಂದಿಲ್ಲ. ಸೊ ಅದು ಪ್ರೆಗ್ನೆಂಟ್ ಲೇಡಿ ಥರ. ಪ್ರೆಗ್ನೆಂಟ್ಗೆ ಹೆಂಗೆ ನೀವು ಸೀಮಂತ ಮಾಡ್ತೀರಾ ಅಲ್ಲ, ಹಾಗೇ ನಾವು ಇದಕ್ಕೆಲ್ಲ ಸೀಮಂತ ಮಾಡೋದು. ನಮ್ಮಮ್ಮ ನಾನು ಸರಿಯಾಗಿ ಹೇಳ್ತಿದ್ದೀನೋ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ ಗೈಸ್. ಹಾಂ, ಮತ್ತೆ ಸ್ಟಾರ್ಟ್ ಮಾಡಿದ್ರು ಗುಳಿಯೋ ಬಾ ಅಂತ ಕರಿಕೆ. ಈ ಥರ ಇದನ್ನು ಮಾಡೋದು ಅಂದರೆ ಸೀಮಂತ ಮಾಡ್ದಂಗೆ. ಸೀಮಂತನೇ ಅಂದರೆ ಏನಂತಾರೆ, ಫಸ್ಲಿನ ಬರಬೇಕು. ಸೊ ಬರೋದ್ರೊಳಗೆ ಈ ಸೀಮಂತ ಮಾಡೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಂಪ್ರದಾಯ ಎಲ್ಲ. ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ, ಪರಿಸರಕ್ಕೂ ಮಾಡಬೇಕು ಅಂತ. ಚೆನ್ನಾಗಿದೆ. ಬೋ ಗುಳಿಯೋ ಬೋ ಅಂತೆ. ಕರಿ ಮಗ್ನೆ
ಗುಳಿಯೊಬ್ಬೋ ಅಂತ ಇದೆ. ಪೊಂಚೆ ಉಟ್ಟು ಹಾಂ, ಇದು ನಮ್ಮ ದೊಡ್ಡಪ್ಪರ ಮನೆದು, ಅವ್ರದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೆದು ಗೌರಿ ಅಚ್ಚು ಅಂತ ಅನ್ನಲ್ಲ, ಅದು ಇದೇನೆ. ಈಗ ಭೂಮಿ ಹೆಚ್ಚು. ಸೊ ಗೌರಿ ಅಚ್ಚು, ಸಾರಿ ಇದು ಭೂಮಿ ಅಚ್ಚು. ಈಗ ಭೂಮಿ ಹುಣ್ಣಿಮೆ ಹಬ್ಬಕ್ಕೆ ಇಟ್ಟರೆ ಭೂಮಿ ಹೆಚ್ಚು ಪೂಜೆಗೆ, ಗೌರಿ ಪೂಜೆಗೆ ಇಟ್ಟರೆ ಗೌರಿ ಹೆಚ್ಚು. ಇದನ್ನ ಮತ್ತೆ ದೀಪಾವಳಿ ಇದಕ್ಕೂ ಇರ್ತಾರೆ, ಪಾಡ್ಯ ದಿನ ಗೋವಿಗೆ. ಅಷ್ಟೇ. ಇದು ಅರಿಶಿನ ಕೊಟ್ಟದು, ಕುಂಕುಮ ಇಲ್ಲ, ಕೆಲವು ಟೈಮ್ ಏನಿರಲ್ಲ. ಈ ಬಳೆನ ಚಿಕ್ಕವರಿದ್ದಾಗ ನಾನು ನಮ್ಮಣ್ಣ ಹಬ್ಬ ಎಲ್ಲ ಮುಗಿದ್ಮೇಲೆ ಎಲ್ಲರ ಮನೆಗೆ ಹೋಗಿ ಎತ್ಕೊಂಬತ್ತಾ ಇದ್ವಿ. ಈ ಚಂದ ಇದೆ ಬಳೆ ಅಂತ. ಹಿಂಗ್ ಕಟ್ದಮ್ಮ. ಈಗ ನಾವು ಕಟ್ಕೊಂಡಾಯ್ತು. ಇದನ್ನ ಇನ್ನು ಇದು ಫಸಲ್ ಬಂದು ನಾವು ಎಲ್ಲ ಕಟ್ ಮಾಡಿ, ಅದು ಭತ್ತ ಎಲ್ಲ ರಾಶಿ ಹಾಕಿ, ಹುಲ್ಲನ್ನೆಲ್ಲ ಒಂದು ಕಡೆ ಹಾಕ್ತೀವಲ್ಲ, ಕಣ ಅಂತೀವಿ ನಾವು. ಹಾಂ, ಅವಾಗ ಇದನ್ನು ಬಿಚ್ಚಿ ಅದಕ್ಕೆ ಏನದು ಹುಲ್ಲು ಇರುತ್ತಲ್ಲ, ಇದು ಒಣಗಿರುತ್ತಲ್ಲ, ಅವಾಗ ಅದಕ್ಕೆ ಹಾಕಬೇಕು. ಕೇವಿ ಅಂತ ಅವ್ರಿಗೆ ಗೊತ್ತಾಗುತ್ತಾ? ಈಗ ಪೂಜೆ ಮುಗೀತು. ಈಗ ಇಲ್ಲೇ ಕುತ್ಕೊಂಡು ಊಟ ಮಾಡಬೇಕು ಅಷ್ಟೇ. ಗುಳಿಯನ್ ಕರಿ, ಗುಳಿ, ಅಯ್ಯೋ ಗುಳಿಯನ್ ಕರಿ ಮಗನೇ. ಪಂಚಕ್ಕ ಬಂದಿರಾ ಮಗನೇ? ಗುಳಿಯನ್ ಕರಿಯಲ್ಲ ನೀನು? ಹಾಂ ಮಗನೇ, ಹೋಯ್ ಕರಿ ಮಗ. ಈಗ ಊಟ ಮಾಡೋದು ಇವ್ರು ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮನ್ನು ಕರೀಲಿಲ್ಲ, ಏನಿಲ್ಲ. ಅತ್ತೆ ಬರ್ರಿ ಏನು, ನಾ ಶುರು ಮಾಡಿದೆ ಬನ್ನಿ ಏನು. ಅತ್ತೆ ಫೋಟೋ ಏನೇನೋ ಸ್ಪೆಷಲ್ಲು. ಹಾಯ್, ನಾಳೆ ಬಂದೆ. ಊಟ ಸ್ಟಾರ್ಟ್ ಮಾಡೋದು. ಇದು ಸಾಕು ಸೊಪ್ಪು, ನಾನು ಹೇಳಿದ್ನಲ್ಲ ಅದೇನೆ. ಇದನ್ನು ಸ್ವಲ್ಪನಾದರೂ ತಿನ್ನಬೇಕು ನಾವು, ಆದರೆ ಚೆನ್ನಾಗಿರಲ್ಲ. ಇದು ನಮ್ಮ ದೊಡ್ಡಪ್ಪರ ಮನೆದು ಹೋಳಿಗೆ, ಇದು ನಮ್ಮ ಮನೆದು ಚಿರೋಟಿ ಸ್ವೀಟ್ಗೆ. ಈಗ ಇದು ನನ್ನದು ಫೇವ್ರೆಟ್ ಬುತ್ತಿ ಉಂಡೆ ಅಂತ. ತುಪ್ಪನೂ ಬಂತು. ಇನ್ನೊಂದು ಸ್ವಲ್ಪ. ಅಯ್ಯೋ ಬೇಡ, ನಾನು ಜಾಸ್ತಿ ತಿನ್ನಲ್ಲ, ಅಷ್ಟೇ ಸ್ವಲ್ಪ. ಇದೇ ಕಡುಬು ನಾನು ಹೇಳಿದ್ದು ನೈಟ್ ಕೆಸುವಿನ ದಂಟಲ್ಲಿ ಮಾಡೋದು ನಾವು. ಇದನ್ನೇ ಎಲ್ಲ ಊಟ ಮುಗಿಸಿ ಪೂಜೆ ಮುಗಿಸಿ ಹೊರಟರು. ಇವಾಗ ನಾವು ಹೊರಡಬೇಕು. ನಾನು ಅಮ್ಮ ಇಬ್ಬರು ಇದ್ದೀವಿ. ಈಗ ಎಲ್ಲ ತಗೊಂಡು ಹೊರಡೋದು. ಇಷ್ಟೇ ಹಬ್ಬ. ಇದು ನಮ್ಮ ಇನ್ನೊಬ್ಬರು ದೊಡ್ಡಪ್ಪ ಮನೇಲಿ ಊಟ ಮಾಡ್ತಿದ್ದಾರೆ. ಇಷ್ಟೇ ಹಬ್ಬ. ಇವಾಗ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಕೇಳಿದ್ದೀನಲ್ಲ, ಸುಮ್ಮನೆ ನಿಮ್ಮ ಕಡೆ ನಿಮ್ಗೆ ಗೊತ್ತಿತ್ತಾ ಈ ಹಬ್ಬ ಅಂತ ಕಮೆಂಟ್ ಮಾಡಿ. ಗೊತ್ತಿದ್ದರೆ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಾವು ಈ ಥರ ಮಾಡ್ತೀವಿ, ಕೆಲವರು ತುಂಬ ಗ್ರ್ಯಾಂಡಾಗಿಯೇ ಮಾಡ್ತಾರಂತೆ, ಅಂದರೆ ನೋಡಿಲ್ಲ. ಸೊ ಆದಷ್ಟು ಇದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಮಲೆನಾಡಲ್ಲಿ ಈ ಥರ ಒಂದು ಹಬ್ಬ ಇದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಆದಷ್ಟು ಗೊತ್ತಾಗಲಿ ಅಂತ ಅಷ್ಟೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.